ಲೇಡೀಸ್ ಅಂಡ್ ಜೆಂಟ್ಮನ್, ಇವತ್ತು ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಬರ ಸಿಡಿಲು ಬಡಿದ ದಿನ. ನೋಡಿ, ಎಷ್ಟೋ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥ ವೈದ್ಯಕೀಯ ಒಂದು ಶಿಕ್ಷಣವನ್ನು ಮಾಡಬೇಕು ಅಂತ ಒಂದು ಕನಸನ್ನು ಕಟ್ಕೊಂಡಿರ್ತಕ್ಕಂಥ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು ಇವತ್ತು ನುಚ್ಚು ನೂರಾಗಿದೆ. ಅದಕ್ಕೆ ಕಾರಣ ಈ ವರ್ಷ ನಡೆದಿರ್ತಕ್ಕಂಥ ನೀಟ್ ಪರೀಕ್ಷೆಯನ್ನೇ ರದ್ದುಗೊಳಿಸಲಾಗಿದೆ. ಈಗಾಗಲೇ ಬರೆದಿರ್ತಕ್ಕಂಥ ಪರೀಕ್ಷೆಯನ್ನೇ ಬರ್ಖಾಸ್ತು ಮಾಡಲಾಗಿದೆ. ಕೇಂದ್ರ ಶಿಕ್ಷಣ ಸಂಸ್ಥೆಗಳು ಮತ್ತು ಕೇಂದ್ರ ಶಿಕ್ಷಣ ಆಯೋಗಗಳು ಯಾಕೆ ಈ ರೀತಿಯ ತೀರ್ಮಾನವನ್ನು ತೆಗೆದುಕೊಂಡವು, ಯಾಕೆ ಈ ವರ್ಷದ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ ಮತ್ತು ಯಾವಾಗ ನಡೆಸಲಾಗುತ್ತೆ, ಆ್ಯಕ್ಚುಲಿ ನಡೆದಿರೋದೇನು, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇದೇ ವರ್ಷದ ಅಂದರೆ ಇದೇ ಮೇ ತಿಂಗಳ 3ನೇ ತಾರೀಕಿನಂದು ಇಡೀ ದೇಶಾದ್ಯಂತ ನೀಟ್ಗಾಗಿ ಏನು ನಾವು ವೈದ್ಯಕೀಯ ಶಿಕ್ಷಣ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವರ್ಷಗಳ ಕಾಲ ತಪಸ್ಸಿನ ರೀತಿ ವಿದ್ಯಾಭ್ಯಾಸವನ್ನು ಮಾಡಿ ಪರೀಕ್ಷೆಯನ್ನು ಮಕ್ಕಳು ಬರೆದಿರ್ತಾರೆ. ಪೋಷಕರು ಅವರಿಗೆ ಬೆಂಬಲವಾಗಿ ನಿಂತಿರ್ತಾರೆ. ಹಲವಾರು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ನಮ್ಮ ಮಗ ಡಾಕ್ಟರ್ ಆಗಬೇಕು, ನಮ್ಮ ಮಗಳು ಡಾಕ್ಟರ್ ಆಗಬೇಕು, ಈ ದೇಶಕ್ಕೆ ಈ ಒಂದು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಕನಸುಗಳನ್ನ ಇಟ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಪೋಷಕರ ಕನಸುಗಳು ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಕನಸುಗಳು ಇವತ್ತು ನುಚ್ಚು ನೂರಾಗಿವೆ. ಯಾಕೆ ಅಂತಂದರೆ ಇವತ್ತು ಏನು ಈ ಮೇ 3ನೇ ತಾರೀಕು ನಡೆದಿರ್ತಕ್ಕಂಥ ಇಡೀ ದೇಶದ ತುಂಬ ನಡೆದಿರ್ತಕ್ಕಂಥ ನೀಟ್ ಪರೀಕ್ಷೆಯನ್ನೇ ರಾಜ್ಯ ಒಂದು ಸರ್ಕಾರವು ಸೇರಿದಂತೆ ಇಡೀ ದೇಶದಾದ್ಯಂತ ರದ್ದುಗೊಳಿಸಲಾಗಿದೆ. ಒಟ್ಟಾರೆ 22,79,000 ಅಂದರೆ 79,000 ಜನ, 22,79,000 ಜನ ಅಂದರೆ ಹೆಚ್ಚು ಕಡಿಮೆ 23 ಲಕ್ಷ ವಿದ್ಯಾರ್ಥಿಗಳು ಈ ನೀಟ್ ಪರೀಕ್ಷೆಯನ್ನು ಇಡೀ ದೇಶದಾದ್ಯಂತ ಬರೆದಿದ್ರು, ಡಾಕ್ಟರ್ ಆಗುವಂಥ ಕನಸನ್ನು ಇಟ್ಕೊಂಡಿದ್ರು. ಆದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಬರೆದಿರ್ತಕ್ಕಂಥ ಒಂದು ಎಕ್ಸಾಮನ್ನೇ ಪರೀಕ್ಷೆಯನ್ನೇ ರದ್ದುಗೊಳಿಸಲಾಗಿದೆ. ನೋಡಿ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಯಾರೋ ಒಬ್ಬರು ಒಂದಷ್ಟು ಜನ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿದ್ರು. ಅದರ ಪರಿಣಾಮ ಅಥವಾ ಅದರ ದುಷ್ಪರಿಣಾಮ ಲಕ್ಷಾಂತರ ವಿದ್ಯಾರ್ಥಿಗಳು ಈಗ ಅನುಭವಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗಾಗಲೇ ತುಂಬ ಚೆನ್ನಾಗಿ ಎಕ್ಸಾಮನ್ನು ಮಾಡಿರ್ತಕ್ಕಂಥ ಹಲವಾರು ಸಾವಿರಾರು ವಿದ್ಯಾರ್ಥಿಗಳು ಕಣ್ಣೀರಿಡ್ತಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕೋಟ್ಯಾಂತರ ಪೋಷಕರು ಒಂದು ರೀತಿಯ ಜಿಗುಪ್ಸೆ, ಬೇಸರ, ಒಂದು ರೀತಿಯ ಆಘಾತಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥದ್ದು ನೋಡಿ, 56 ಇಂಚಿನ ಎದೆಯುಳ್ಳ ಇಡೀ ದೇಶವನ್ನೇ ದೊಡ್ಡ ಬೃಹತ್ ವಿಶ್ವದಲ್ಲೇ ದೊಡ್ಡ ದೇಶವನ್ನಾಗಿ ಮಾಡಿ ವಿಶ್ವಗುರುವನ್ನಾಗಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಇದೇ ಕೇಂದ್ರ ಸರ್ಕಾರದ ಇದೇ ಪ್ರಧಾನಮಂತ್ರಿಗಳು, ಕೇಂದ್ರದ ಶಿಕ್ಷಣ ಸಚಿವರು ಇವತ್ತು ಉತ್ತರ ಹೇಳಲಿಕ್ಕೆ ಅವರಿಗೆ ಬಾಯಿ ಇಲ್ಲ. ಆ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಏನಾಯಿತು ಅಂತಂದರೆ, ಮೇ 3ನೇ ತಾರೀಕು ನೀಟ್ ಒಂದು ಎಕ್ಸಾಮ್ ನಡೀತು. ಆ ಎಕ್ಸಾಮ್ನ ಕ್ವಶನ್ ಪೇಪರ್ ಇದೆಯಲ್ಲ, ಅದು ಲೀಕ್ ಆಗಿಬಿಟ್ಟಿತ್ತಂತೆ, ಅದು ಸೋರಿಕೆ ಆಗಿಬಿಟ್ಟಿತ್ತಂತೆ. ಹಾಗಾಗಿ ಅದು ಕುರಿತಂತೆ ಕಂಪ್ಲೇಂಟ್ ಬಂದಿರೋದ್ರಿಂದ ಈಗ ಇಡೀ ಪರೀಕ್ಷೆಯನ್ನೇ ಎಷ್ಟು 22,79,000 ವಿದ್ಯಾರ್ಥಿಗಳು ಬರೆದಿರ್ತಕ್ಕಂಥ ಪರೀಕ್ಷೆಯನ್ನೇ ಅದನ್ನು ಬರ್ಖಾಸ್ತು ಮಾಡಲಾಗಿದೆ. ಶೀಘ್ರದಲ್ಲೇ ಹೊಸ ಡೇಟ್ ಕೊಡ್ತೀವಿ ಅಂತಂದೇಳಿ ಹೇಳ್ತಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಇಷ್ಟು ಜನ ಶಿಕ್ಷೆ ಅನುಭವಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಕುರಿತಂತೆ ಈಗಾಗಲೇ ಸಿಬಿಐ ಅಂದರೆ ತನಿಖೆ ನಡೆಸಲಿಕ್ಕೆ ಸಿಬಿಐ ತನಿಖೆಯನ್ನು ರಚಿಸಲಾಗಿದೆ. ಆದರೆ ವಿಪಕ್ಷಗಳು ಮತ್ತು ದೇಶದ ಇತರ ನಾಯಕರು ಹೇಳುವಂಥದ್ದು ಸಿಬಿಐ ಮೇಲೆ ನಂಬಿಕೆ ಇಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ತಿದ್ದುಕೊಳ್ಳಲಿಕ್ಕೆ ಅಥವಾ ಮುಚ್ಚಿ ಹಾಕಲಿಕ್ಕೆ ಯಾವ ರೀತಿಯ ರಿಪೋರ್ಟ್ ಅನ್ನಾದರೂ ಬೇಕಾದರೂ ಹೇಳ್ತಾರೆ. ಆದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಕುರಿತಂಥ ತನಿಖೆ ಆಗಲಿ, ಅದು ಹೇಗೆ ನೀಟ್ನಂತ ಇಡೀ ದೇಶವ್ಯಾಪಿಯಾಗಿ ಎಕ್ಸಾಮ್ ಅನ್ನ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, ಹೇಗೆ ಅದು ಸಪ್ಲೈ ಆಗುತ್ತೆ ಇಡೀ ದೇಶದ ತುಂಬ, ಕೆಲವೇ ವಿದ್ಯಾರ್ಥಿಗಳಿಗೆ ಹೇಗೆ ಸಿಗುತ್ತೆ, ಅದು ಹೇಗೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಅದು ಸೇಲ್ ಆಗುತ್ತೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕ್ವಶನ್ ಪೇಪರ್ ಅನ್ನು ಖರೀದಿಸ್ತಾರೆ ಅನ್ನುವಂಥ ಒಂದು ಚರ್ಚೆ ಕೂಡ ಹುಟ್ಟಾಕಿದೆ. ಇದ್ರ ಜೊತೆಗೆ ಈಗಾಗಲೇ ಕಳೆದ 1 ವರ್ಷದಿಂದಲೂ ಕೂಡ ಈ ಬಾರಿ ಬರೆದಿರ್ತಕ್ಕಂಥವ್ರು, PUCಯ ಜೊತೆಗೆ ನೀಟ್ ಬರೆದಿರ್ತಕ್ಕಂಥವ್ರು, ಆಮೇಲೆ ಲಾಂಗ್ ಟರ್ಮ್ ಕೋರ್ಸ್ ತೆಗೆದುಕೊಂಡು ಕಳೆದ 2 ವರ್ಷಗಳಿಂದ 1 ವರ್ಷ 2 ವರ್ಷ 3 ವರ್ಷಗಳಿಂದ ತಯಾರಿ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೆ ನಾನು ಡಾಕ್ಟರ್ ಆಗಬೇಕು ಅನ್ನೋಂಥ ಕನಸನ್ನು ಇಟ್ಕೊಂಡಿರೋ
ವಿದ್ಯಾರ್ಥಿಗಳ ಕನಸಿಗೆ ಇವತ್ತು ತಣ್ಣೀರು ಬಿದ್ದು ಬಿಟ್ಟಿದೆ. ಹಾಗಾಗಿ ರಾಜ್ಯ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಹೇಳ್ತಾರೆ, ಇದು ಶೀಘ್ರವೇ ಮರುಪರೀಕ್ಷೆ ಮಾಡಬೇಕು. ಹಾಗಾಗಿ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಈ ಕುರಿತಂತೆ ಶರಣು ಪ್ರಕಾಶ್ ಪಾಟೀಲ್ ಅವರು ಕೂಡ ಇದು ಶ್ರಮಿಸೋದಕ್ಕೆ ಸಾಧ್ಯ ಇಲ್ಲ, ರಾಜ್ಯ ಸರ್ಕಾರದಿಂದ ಏನು ಸಪೋರ್ಟ್ ಬೇಕೋ ಅದನ್ನು ಕೊಡ್ತೀವಿ, ಮಕ್ಕಳ ಒಂದು ಕಾನ್ಫಿಡೆನ್ಸನ್ನು ನಾವು ಬೇಕಿದ್ರೆ ಉದ್ದೀಪನ ಮಾಡ್ತೀವಿ, ಆದರೆ ಕೇಂದ್ರ ಸರ್ಕಾರ ಈ ಕುರಿತಂತೆ ಸೂಕ್ತ ಕ್ರಮವನ್ನು ತೆಗೆದುಕೋಬೇಕು ಅನ್ನೋಂಥ ಮಾತನ್ನು ಏನೋ ಹೇಳ್ತಾರೆ. ಆದರೆ ನಿಮಗೆ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ, ಸುಮಾರು 23 ಲಕ್ಷ ಜನ ವಿದ್ಯಾರ್ಥಿಗಳು ಡಾಕ್ಟರ್ ಆಗಕ್ಕೆ ಹೋಗ್ತಿರ್ತಕ್ಕಂಥದ್ದು ಇದೇ ವರ್ಷ. ಒಂದು ಘೋರ ಒಂದು ಅಂಕಿಅಂಶಗಳನ್ನು ನಿಮಗೆ ಹೇಳ್ತೀನಿ ವೀಕ್ಷಕರೇ. ಇದೇ ವರ್ಷ ರಾಜಸ್ಥಾನದ ಕೋಟಾ 1ರಲ್ಲೇ ಅನ್ನುವಂಥ ಒಂದು ಪ್ರದೇಶ ಒಂದರಲ್ಲೇ ನೀಟಿಗೆ ತಯಾರಾಗ್ತಾ ಇರತಕ್ಕಂಥ 19 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಯಾವುದಕ್ಕೆ? ಈ ಒಂದು ಪರೀಕ್ಷಾ ಭಯಕ್ಕೋಸ್ಕರ, ಪರೀಕ್ಷೆಯನ್ನು ಎದುರಿಸಲಾರದೆ, ಪರೀಕ್ಷೆಯಲ್ಲಿ ನಾನು ಎಲ್ಲಿ ನೀಟ್ ಪಾಸ್ ಮಾಡಿ ಡಾಕ್ಟರ್ ತಗೊಳ್ತೀನೋ ಇಲ್ಲೋ, ನನ್ನ ಪೋಷಕರ ಕನಸನ್ನು ಈಡೇರಿಸ್ತೀನೋ ಇಲ್ಲೋ ಅನ್ನೋ ನಿಟ್ಟಿನಲ್ಲಿ 19 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ಈ ಎಕ್ಸಾಮ್ಗೂ ಮುನ್ನವೇ ಇಹಲೋಕವನ್ನು ತ್ಯಜಿಸಿಬಿಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಯಾರು ಕಾರಣ? ಕೇಂದ್ರ ಉನ್ನತ ಶಿಕ್ಷಣ ಸಚಿವ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡ ಆಗಬೇಕೋ ಬೇಡವೋ, ಅವರ ವೈಫಲ್ಯ ಇದೆಯೋ ಇಲ್ವೋ, ಅವರು ಈ ಕುರಿತಂತೆ ರಾಜೀನಾಮೆಯನ್ನು ಕೊಡಬೇಕು. ಕರ್ನಾಟಕದಲ್ಲಿ ಅವರು ಉಸ್ತುವಾರಿ ಕೂಡ ಆಗಿದ್ರು, BJP ಉಸ್ತುವಾರಿ ಕೂಡ ಆಗಿದ್ರು ಧರ್ಮೇಂದ್ರ ಪ್ರಧಾನ್, ಆದರೆ ಈಗ ಕೇಂದ್ರ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಇದಕ್ಕೆ ತಲೆದಂಡ ಆಗಬೇಕಲ್ವಾ? ಇನ್ನು ಉಳಿದಂತೆ ನೋಡಿ, ಈ ಘಟನೆ ಕುರಿತಂತೆ ರಾಜ್ಯದ ಹಲವು BJP ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಅದರಲ್ಲೂ ಕೂಡ BJP ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವ ಆಗಿದ್ದಂತಹ ಅಶ್ವಥ್ ನಾರಾಯಣ್ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಹೇಳ್ತಿದ್ದಾರೆ, ಇದೆಲ್ಲ ಕಾಮನ್ ಕಂಡ್ರಿ ಸೋರಿಕೆ ಆಗುವಂಥದ್ದು. ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಈ ಬಗ್ಗೆ ಮಾತಾಡಲಿಕ್ಕೆ. ನೀಟ್ ಪೇಪರ್ ಲೀಕ್ ಆಗಿದೆಯಲ್ಲ, ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳ್ತಾರಲ್ಲ, ಇದು ಮಾತಾಡಲಿಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ. ಯಾಕಂದ್ರೆ KPSCಯಲ್ಲೂ ಕೂಡ ಇದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಕಂಟ್ರೋಲ್ ಮಾಡಕ್ಕೆ ಅವ್ರಿಗೆ ಆಗಲಿಲ್ಲ ಅಂತ ಹೇಳ್ತಾರೆ. ಈಗಾಗಿರುವಂಥ ಪರೀಕ್ಷೆಯನ್ನ ಕ್ಯಾನ್ಸಲ್ ಮಾಡಿ, ವಜಾ ಮಾಡಿ, ಮರು ಪರೀಕ್ಷೆಯನ್ನ ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆ ನಿರ್ಧಾರ. ಯಾಕೆಂದ್ರೆ ಮೆರಿಟ್ನಲ್ಲಿ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನ ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ, ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು. ಅಶ್ವಥ್ ನಾರಾಯಣ್ ಅವರೇ, KPSCಯಲ್ಲಿ ಆಗಿರ್ತಕ್ಕಂಥದ್ದು ಕೂಡ ಕ್ಷಮೆಗೆ ಅರ್ಹ ಅಲ್ಲ. ಆದರೆ ಅದು ಕೆಲವೇ ನೂರುಗಳ ಭವಿಷ್ಯ, 100 ಜನರ ಭವಿಷ್ಯ. ಇಲ್ಲಿ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳ ಇಡೀ ಭಾರತದ ತುಂಬೆಲ್ಲ ಭವಿಷ್ಯ. ಎರಡೂ ಒಂದೇನಾ? ಅಶ್ವಥ್ ನಾರಾಯಣ್ ಅವರೇ, ನೀವು ಕೂಡ ಡಾಕ್ಟರ್ ಡಿಗ್ರಿ ಮಾಡಿದ್ದೀರಾ. ಡಾಕ್ಟ್ರಿಗೆ ಓದುವಂಥದ್ದು ಎಷ್ಟು ಕಷ್ಟ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಒಂದು ಸ್ವಲ್ಪನಾದು ಮನಸ್ಸಲ್ಲಿ ಒಂದು ಕರುಣೆ, ಮಕ್ಕಳ ಬಗ್ಗೆ ಕರುಣೆ, ಪ್ರೀತಿ, ದಯೆ ಇಟ್ಕೊಂಡು ಮಾತಾಡಿ. 19 ಜನ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವವನ್ನು ಪಣಕ್ಕಿಟ್ಟಿದ್ದಾರೆ. ಇನ್ನು ಎಷ್ಟು ಜನ ಏನೇನು ಮಾಡ್ಕೊಳ್ತಾರೋ ಹೇಳಕ್ಕಾಗಲ್ಲ. ನಿಮ್ಮ ಈ ಬೇಜವಾಬ್ದಾರಿತನದ ಮಾತಿದೆಯಲ್ಲ, ಈ BJPಯ ನಿಮ್ಮ ಈ ಒಂದು ಹಳೆ ರೋಗ BJPಯವ್ರಿಗೆ ಏನು ಗೊತ್ತಾ? ನಿಮ್ಮ ಯಾವುದಾದ್ರೂ ವೈಫಲ್ಯಗಳನ್ನು ಹೇಳಿದರೆ ಅದನ್ನ ಕಾಂಗ್ರೆಸ್ನವ್ರು ಹಂಗೆ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂಗಾಗಿತ್ತು, ನೆಹರು ಟೈಮಲ್ಲಿ ಹಂಗಾಗಿತ್ತು ಅಂತಂದೇಳಿ ಹೇಳ್ತಿರಲ್ರಿ. ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ, ನಿಭಾಯಿಸೋಕ್ಕಾಗಿಲ್ಲ ಅನ್ನೋಂಥದ್ದನ್ನು ಒಪ್ಕೊಳ್ಳಿ. ಅಷ್ಟು ಮಟ್ಟಿಗಿನ ಒಂದು ನಿಮಗೆ ನೈತಿಕತೆ ಇದ್ದರೆ ಅದನ್ನು ಒಪ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಹಾಕ್ತಿರಲ್ಲ. ಈಗ ನೀಟಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿರೋದಕ್ಕೂ KPSCಗೂ ಏನು ಸಂಬಂಧ? ಎರಡೂ ಕಡೆ ತಪ್ಪೇ ಅಲ್ವಾ? ತಪ್ಪಿನಿಂದ ಹೇಗೆ ಸಮರ್ಥಿಸ್ಕೊಳ್ತೀರಿ ನೀವು? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಯಾರಿಗಾದ್ರೂ BJPನವ್ರಿಗಿದೆಯಾ? ಕೇಂದ್ರ BJP ನಾಯಕರಿಗಿದೆಯಾ? 56 ಇಂಚಿನ ಎದೆ ಇಟ್ಕೊಂಡಿರ್ತಕ್ಕಂಥ ಶ್ರೀಮಾನ್ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಈ ಬಗ್ಗೆ? ಅವ್ರು ಹೇಳ್ತಾರೆ, ಆನ್ಲೈನ್ ಕ್ಲಾಸ್ಗಳನ್ನು ಮಾಡಿ, ಬೇಕಿದ್ರೆ ನೀವು ಝೂಮ್ ಮೀಟಿಂಗ್ಗಳನ್ನು ಮಾಡಿ ಅನ್ನೋಂಥದ್ದು ಹೇಳಿ. ಈಗಾಗಲೇ ಸುಮಾರು 500 ಚಿಲ್ಲರೆ ದಿನಗಳನ್ನು ಈ ಕೋವಿಡ್ ಕಾಲದಲ್ಲಿ ಆನ್ಲೈನ್ ಕ್ಲಾಸ್ ಮಾಡಿ ಮಕ್ಕಳ ವಿದ್ಯಾಭ್ಯಾಸವನ್ನೇ ಮೊಟಕುಗೊಳಿಸಲಾಗಿದೆ. ನಿಮ್ಮ ಒಂದು ದಡ್ಡತನದಿಂದ, ಕೇಂದ್ರ ಸರ್ಕಾರದ ದಡ್ಡತನದಿಂದ ಇನ್ನು ಏನು ಮಾಡಬೇಕಂತಿದ್ದೀರಿ? ಈ ಥರದ ಹೇಳಿಕೆಗಳು ಕೊಡೋ ಬದಲಾಗಿ ಆನ್ಲೈನ್ ಕ್ಲಾಸ್ ಮಾಡಿ, ನೀವು ಬೇರೆ ಬೇರೆ ರೀತಿಯ ಒಂದು ಕೆಲಸ ಮಾಡಿಬಿಡಿ ಪ್ರಧಾನಿಗಳೇ. ನೀವು ಈ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಪೂರ್ತಿ ಮನ್ ಕಿ ಬಾತ್ ಕಾರ್ಯಕ್ರಮ ಮಾಡಿಬಿಡಿ, ಟೀಚ್ ಮಾಡಿಬಿಡಿ ಅವರಿಗೆ. ಇವ್ರು ನೀಟ್ ಪರೀಕ್ಷೆ ಪಾಸ್ ಆಗಿಬಿಡ್ತಾರೆ. ಹೆಂಗೂ ನೀವು ಸಿದ್ಧಹಸ್ತರು ಮನ್ ಕಿ ಬಾತ್ ಮಾಡೋದ್ರಲ್ಲಿ ಅಲ್ವಾ? ಎಷ್ಟು ಕಷ್ಟ ಇದೆ ಬದುಕು, ಜೀವನ, ಮಧ್ಯಮ ವರ್ಗದ್ದು, ಬಡವರ್ಗದ್ದು, ಮಕ್ಕಳ ಕನಸು ಈಡೇರೋದು ಎಷ್ಟು ಕಷ್ಟ ಇದೆ ಅನ್ನೋಂಥದ್ದು ನಿಮಗೆ ಅರ್ಥ ಆಗಿದ್ರೆ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಅದನ್ನು ತಿದ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರಿ. ಈಗೇನೋ ಆದಷ್ಟು ಬೇಗ ಈ ನೀಟ್ ವಿದ್ಯಾರ್ಥಿಗಳ ಮತ್ತೆ ಬೇಗ ಪುನರ್ ಪರೀಕ್ಷೆ ಆಗಬೇಕಾಗಿದೆ, ಅದು ಬಹಳ ಮುಖ್ಯ. ಅದನ್ನು ಮಾಡಿ ಅಂತ ಹೇಳ್ತಾ ತಪ್ಪನ್ನು ಒಪ್ಕೊಳ್ಳೋದ್ರ ಮೂಲಕ ನಿಮ್ಮ 56 ಇಂಚಿನ ಎದೆಯನ್ನು ನಿಜವಾಗ್ಲೂ ತೋರಿಸಿ ಆ ಒಂದು ಧೈರ್ಯವನ್ನು. ಅದು ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಆರೋಪಗಳನ್ನು ಮಾಡಬೇಡಿ. ಈಗೇನಾಗ್ತಾ ಇದೆ ಈ ಪರಿಸ್ಥಿತಿಯನ್ನು ನೋಡಿ, ಅದು ಏನೇ ಆಗಿರಲಿ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ಆದಷ್ಟು ಬೇಗ ಮತ್ತೊಮ್ಮೆ ಪರೀಕ್ಷೆಯಾಗಿ ಅದು ಕೂಡ ಲೀಕ್ ಆಗಲಿಲ್ಲದಂಗೆ ನೋಡಿಕೊಂಡು ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಬೇಕು. ಇದು ಫೋಕಸ್ TV ಆಶಯ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ಫೋಕಸ್ TV.